ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೆಕೆಂಡ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಲೀಸ್ ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಲೀಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಲೀಸ್ ಪೇಮೆಂಟ್ ಇಂಟು ಡಿಸ್ಕೌಂಟ್ ಫ್ಯಾಕ್ಟರನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಲೀಸ್ ಲಯಬಿಲಿಟಿ ಸಿಗುತ್ತೆ. ಈ ಪ್ರಾಬ್ಲಮಲ್ಲಿ ಎರಡನ್ನೂ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಲೀಸ್ ಪೇಮೆಂಟ್ ಅಂತ ಹೇಳಿ 1,00,000 ರೂಪೀಸ್ ಕೊಟ್ಟಿದ್ದಾರೆ. ದೆನ್ ಡಿಸ್ಕೌಂಟ್ ಫ್ಯಾಕ್ಟರ್ ಕೂಡ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 3.79 ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ 10%. ಅವರೇ ಫೈಂಡ್ ಔಟ್ ಅವರೇ ಪಿ ವಿ ಫ್ಯಾಕ್ಟರ್ ಕೊಟ್ಟಾಗ, ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಾಗ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಈಸಿ. ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 1,00,000 ಇಂಟು ಲೀಸ್ ಪೇಮೆಂಟ್ 1,00,000 ಇದೆ, ಡಿಸ್ಕೌಂಟ್ ಫ್ಯಾಕ್ಟರ್ 3.79 ಇದೆ. ಮಲ್ಟಿಪ್ಲೈ ಮಾಡಿದಾಗ 3,79,000 ಬರುತ್ತೆ. ಇದೇ ಲೀಸ್ ಲಯಬಿಲಿಟಿ ಆಗುತ್ತೆ. ಸಪೋಸ್ ಈ 3.79 ಕೊಡದೇ ಇದ್ದರೆ ಅವಾಗ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ, ಫಾರ್ಮುಲಾ 1/1 ಪಾಯಿಂಟ್. ಇದನ್ನು ನೆನ್ಪಿಟ್ಕೊಳ್ಳಿ. 1/1 ಪಾಯಿಂಟ್ ಅಂತ ನೆನ್ಪಿಟ್ಕೊಳ್ಳಿ. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. ಸೊ 1/1.10 ಮಾಡಬೇಕು. 12 ಕೊಟ್ಟರೆ 1/1.12 ಮಾಡಬೇಕು. ಸಪೋಸ್ 5% ಕೊಟ್ಟಿದ್ರೆ 1/1.50 ಅಲ್ಲ, 0.5 ಬರ್ಕೊಂಡ್ರೆ 50 ಆಗುತ್ತೆ. ಲೆಸ್ ದ್ಯಾನ್ 10 ಕೊಟ್ಟಾಗ 0 ಬರ್ಕೊಳ್ಬೇಕು. 9% ಕೊಟ್ಟರೆ 1/1.09. 8 ಕೊಟ್ಟರೆ 1/1.08. 10 ಎಬೋ ಕೊಟ್ಟರೆ ಡೈರೆಕ್ಟಾಗಿ ಬರ್ಕೊಂಡ್ರೆ ಆಯಿತು. 10, 11, 12 ಡೈರೆಕ್ಟಾಗಿ ಬರ್ಕೊಂಡ್ರೆ ಆಯಿತು. ಕ್ಯಾಲ್ಸಿಯಲ್ಲಿ 1/1.10 ಮಾಡಿದಾಗ 0.909 ಬರುತ್ತೆ. ಸೊ ಫಸ್ಟ್ ಇಯರಿಗೆ ಪಿ ವಿ ಫ್ಯಾಕ್ಟರ್, ಡಿಸ್ಕೌಂಟ್ ಫ್ಯಾಕ್ಟರ್ 0.909. ನೆಕ್ಸ್ಟ್ ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಸೆಕೆಂಡ್ ಇಯರಿಗೆ ಪಿ ವಿ ಫ್ಯಾಕ್ಟರ್ 0.826. ನೆಕ್ಸ್ಟ್ ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಥರ್ಡ್ ಇಯರಿಗೆ ಆನ್ಸರ್ ಸಿಗುತ್ತೆ. ಥರ್ಡ್ ಇಯರಿಗೆ ಆನ್ಸರ್ 0.751. ಫೋರ್ತ್ ಇಯರಿಗೆ 0.683. ಫಿಫ್ತ್ ಇಯರಿಗೆ ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ 0.620. ಆದಮೇಲೆ ಇಲ್ಲಿ ಫೋರ್ತ್ ಡಿಜಿಟ್ 1 2 3 4 5 ಇದ್ದರೆ ಅಲ್ಲಿರೋ ವ್ಯಾಲ್ಯೂನೇ ಬರೀರಿ. 5 ಎಬೋ ಇದ್ದರೆ, 5 ಆ್ಯಂಡ್ 5 ಎಬೋ ಇದ್ದರೆ ಒಂದನ್ನು ಆ್ಯಡ್ ಮಾಡಿ ಬರೀರಿ. 621 ಬರೆದ್ರೆ ಆಯ್ತು. 620 ಇತ್ತು, 621 ಮಾಡಿದ್ದೀವಿ. ಈಗ ಇವಿಷ್ಟನ್ನು ಆ್ಯಡ್ ಮಾಡಬೇಕು. 0.909 ಪ್ಲಸ್ 0.826 ಪ್ಲಸ್ 0.751 ಪ್ಲಸ್ 0.683 ಪ್ಲಸ್ 0.621. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 3.79 ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಯಾಕೆ ಅಂತಂದರೆ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಪ್ರಾಬ್ಲಮ್ ಕೇಳಿದಾಗ ಡಿಸ್ಕೌಂಟ್ ಫ್ಯಾಕ್ಟರ್ನ ಕೊಟ್ಟಿರಲ್ಲ. ನೀವೇ ಮಲ್ಟಿಪ್ಲೈ ಮಾಡಿಕೊಂಡು ಡಿಸ್ಕೌಂಟ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿಕೊಂಡು ಆ್ಯಡ್ ಮಾಡಿ ಬರೋ ಆನ್ಸರನ್ನು ಬರ್ಕೊಳ್ಬೇಕಾಗತ್ತೆ. ಸೊ 3.79 ಡಿಸ್ಕೌಂಟ್ ಫ್ಯಾಕ್ಟರ್ ಕೊಡದೇ ಇದ್ದಾಗ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಯಿತು. ಈಗ ಅವರೇ ಕೊಟ್ಟಿದ್ದಾರೆ. 3.7 ಇಂಟು 1,00,000 ಮಾಡಿದಾಗ ಫೈನಲ್ ಆನ್ಸರ್ ಸಿಗುತ್ತೆ. ಲೀಸ್ ಲಯಬಿಲಿಟಿ ಎಷ್ಟು ಅಂತಂದರೆ 3,79,000. ಬಟ್ ಜರ್ನಲ್ ಎಂಟ್ರಿ ಕೂಡ ಪಾಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪಾಸ್ ದ ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 116. ಜಸ್ಟ್ ಒಂದೇ ಜರ್ನಲ್ ಎಂಟ್ರಿ ಬರೋದು. ಜರ್ನಲ್ ಎಂಟ್ರಿ JE ಇನ್ ದ ಬುಕ್ಸ್ ಆಫ್ ಲೆಸ್ಸಿ. ನಾನಿಲ್ಲಿ ಕಾಲಮ್ ಎಲ್ಲ ಹಾಕೊಳ್ಳೋದಿಲ್ಲ, ಬಟ್ ಎಕ್ಸಾಮ್ನಲ್ಲಿ ನೀವು ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್, ಕ್ರೆಡಿಟ್ ಕಾಲಮ್ ಹಾಕೊಂಡು ನೀವು ಬರೀಬೇಕಾಗುತ್ತೆ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 116. ಆಸ್ ಪರ್ ಇನ್ AS 116. ಜರ್ನಲ್ ಎಂಟ್ರಿ ಏನು ಅಂತಂದರೆ, ರೈಟ್ ಆಫ್ ಯೂಸ್ ಆಫ್ ಅಸೆಟ್ ಅಕೌಂಟ್ ಡೆಬಿಟ್, ರೈಟ್ ಆಫ್ ಯೂಸ್ ಆಫ್ ಅಸೆಟ್ ಅಕೌಂಟ್ ಡೆಬಿಟ್ ಟು ಲೀಸ್ ಲಯಬಿಲಿಟಿ ಅಕೌಂಟ್. ಲೀಸ್ ಲಯಬಿಲಿಟಿ ಅಕೌಂಟ್ ಅಮೌಂಟ್ ಯಾವ್ದು ಬರೀಬೇಕು ಅಂತಂದರೆ, ಇಲ್ಲಿ ಫೈಂಡ್ ಔಟ್ ಮಾಡಿಕೊಂಡಾಗ ಏನು ಆನ್ಸರ್ ಬಂದಿರುತ್ತೋ ಅದನ್ನೇ ಬರೆದ್ರೆ ಆಯಿತು. 3,79,000, 3,79,000. ಡೆಬಿಟ್ ಇರೋದನ್ನು ಡೆಬಿಟ್ ಕಾಲಮಲ್ಲಿ, ಕ್ರೆಡಿಟ್ ಇರೋದನ್ನು ಕ್ರೆಡಿಟ್ ಕಾಲಮಲ್ಲಿ ಬರೀಬೇಕು. ಇದಕ್ಕೆ ನರೇಷನ್ ಬೀಯಿಂಗ್ ರೆಕಗ್ನಿಷನ್ ಆಫ್ ರೈಟ್ ಆಫ್ ಯೂಸ್ ಆಫ್ ಅಸೆಟ್ ಆ್ಯಂಡ್ ಇಲ್ಲಿರೋದನ್ನೇ ಬರ್ಕೊಳ್ತಾ ಇರೋದು. ರೆಕಗ್ನಿಷನ್ ಆಫ್ ರೈಟ್ ಆಫ್ ಯೂಸ್ ಆಫ್ ಅಸೆಟ್ ಆ್ಯಂಡ್ ಲೀಸ್ ಲಯಬಿಲಿಟಿ ಎಟ್ ದ ಕಮೆನ್ಸ್ಮೆಂಟ್ ಆಫ್ ಲೀಸ್. ಎಟ್ ದ
ಕಮೆನ್ಸ್ಮೆಂಟ್ ಆಫ್ ಲೀಸ್. ಇಷ್ಟು ಮಾಡಿದ್ರೆ ನಿಮಗೆ ಇದನ್ನು 3 ಮಾರ್ಕ್ಸಿಗೆ ಕೊಟ್ಟಿರುವಂಥದ್ದು. ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಸಿಂಪಲ್ ಪ್ರಾಬ್ಲಮ್, ಬಟ್ ಡಿಸ್ಕೌಂಟ್ ಫ್ಯಾಕ್ಟರ್ ನೀವು ಫೈಂಡ್ ಔಟ್ ಮಾಡಲಿಕ್ಕೆ ಕಲ್ತ್ಕೊಳ್ಬೇಕು. 5 ಮಾರ್ಕ್ಸಿಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿರಲ್ಲ, ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ಇರುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.